ನಮಸ್ಕಾರ ಬಂಧುಗಳೇ. ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, ಸತ್ಯವೇ ಹಾಗೆ, ಅದು ಯಾವತ್ತಿದ್ರೂ ಸತ್ಯ. ಎಷ್ಟೇ ಅದನ್ನು ಅಪಭ್ರಂಶಗೊಳಿಸಲು ಪ್ರಯತ್ನ ಮಾಡಿದರೂ, ಎಷ್ಟೇ ಅದನ್ನು ತುಳಿಯಲು ಪ್ರಯತ್ನ ಮಾಡಿದರೂ ಸಹಿತ ಸತ್ಯ ಯಾವತ್ತಿದ್ರೂ ಸತ್ಯ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಸಮಯದ ಕುರಿತು ಒಂದು ಚರ್ಚೆ ನಡೀತಾ ಇದೆ. ಏನು ಸಮಯದ ಕುರಿತು ಚರ್ಚೆ ಅಂತಂದರೆ, ಸಮಯ ಅಂತಂದರೆ ಏನು ಅಂದರೆ ವಾಟ್ ಈಸ್ ಟೈಮ್ ಅಂಥೇಳಿ. ಈ ಪ್ರಶ್ನೆಯನ್ನು ಕೇಳಿ ತಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ನಗು ಬರ್ಬೋದು. ಟೈಮ್ ಅಂತಂದರೆ ಏನು? ವರ್ತಮಾನ, ಭೂತ, ಭವಿಷ್ಯ, ತಾಸುಗಳು, ವರ್ಷಗಳು, ದಿನಗಳು, ಈ ರೀತಿಯಾಗಿ ನಾವು ಕಾಲವನ್ನು ಹೇಳ್ಬೋದು. ಆದರೆ ಅದನ್ನು ಎನಲೈಸ್ ಮಾಡ್ತಾ ಹೋದ ಹಾಗೆ ಸಮಯ ಅಂತಂದರೆ ಏನು ಅಂಥೇಳಿ ವಿಚಾರ ಮಾಡ್ತಾ ಹೋದರೆ, ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಸಮಯ ಅನ್ನುವಂಥದ್ದು ಏನೂ ಇಲ್ಲವೇ ಇಲ್ಲ. ಆಶ್ಚರ್ಯ ಆಗ್ಬೋದಲ್ಲ. ಸಮಯ ಅಂತಂದರೆ ಅದು ಏನೂ ಇಲ್ಲವೇ ಇಲ್ಲ. ಉದಾಹರಣೆ, ಒಂದು ನಿಮಿಷದಿಂದ ಮತ್ತೊಂದು ನಿಮಿಷಕ್ಕೆ ಎಷ್ಟು ಅಂತರ ಇದೆ, ಆ ಅಂತರಗಳಲ್ಲಿ ಇರ್ತಕ್ಕಂತಹ ಸಮಯದ ನಡುವಿನ ಅಂತರ ಎಷ್ಟು, ಅವುಗಳ ಮಾಪನ ಎಷ್ಟು, ಈ ರೀತಿಯಾಗಿ ಹಲವಾರು ವಿಚಾರಗಳನ್ನು ಮಾಡ್ತಾ ಹೋದಾಗ ಕೊನೆಗೆ ನಮಗೆ ತಿಳಿದು ಬರುವುದೇನಂತಂದರೆ, ಸಮಯ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಟೈಮ್ ಡಸಂಟ್ ಎಕ್ಸಿಸ್ಟ್ ಅಂತಂದರೆ ಅದರ ಅರ್ಥ ಏನು? ಮತ್ತು ನಾವೆಲ್ಲ ನೋಡ್ತಾ ಇರೋದೇನು ಅಂತಂದರೆ, ಇದು ಪ್ರಕೃತಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನು ನಾವು ಕರೆಯುವಂಥದ್ದು. ಬೆಳಿಗ್ಗೆ ಆಯಿತು, ಮಧ್ಯಾಹ್ನ ಆಯಿತು, ರಾತ್ರಿ ಆಯಿತು, ಋತುಗಳನ್ನಾಗಲಿ, ಪ್ರಕೃತಿಯಲ್ಲಿ ಆಗುವ ಬದಲಾವಣೆಯನ್ನೇ ನಾವು ಸಮಯ ಅಂಥೇಳಿ ಕರೆಯುವುದುಂಟು. ಯಾಕೆ ಇದನ್ನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಸತ್ಯವನ್ನು, ಈ ಒಂದು ಕ್ವಾಂಟಮ್ ಫಿಸಿಕ್ಸ್ ಈಗ ಚರ್ಚೆ ಮಾಡ್ತಿರ್ತಕ್ಕಂಥ ವಿಷಯವನ್ನು ಸುಮಾರು 5,000 ವರ್ಷಗಳ ಹಿಂದೆ ನಮ್ಮ ಆಚಾರ್ಯರು ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ ನಮಗೆಲ್ಲರಿಗೂ, ನೈಜ ರಾಷ್ಟ್ರವಾದಿಗಳಿಗೆ ಬಹಳಷ್ಟು ಆಶ್ಚರ್ಯ ಮತ್ತು ಸಂತೋಷ ಆಗಬಹುದು. ಒಂದು ಸಣ್ಣ ಶ್ಲೋಕದ ಮುಖಾಂತರ ಅವರು ಈ ಒಂದು ಅದ್ಭುತವಾದಂತಹ ಒಂದು ಸತ್ಯವನ್ನು, ಈ ಏನು ಫಿಸಿಸಿಸ್ಟ್ಗಳೇನು ಪ್ರಯತ್ನ ಮಾಡ್ತಾ ಇದ್ದಾರೆ, ಹೋರಾಟ ಮಾಡಿ ಅಥವಾ ಒಂದು ಪ್ರಯೋಗ ಮಾಡಿ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದನ್ನು ಒಂದು ಶ್ಲೋಕದ ಮುಖಾಂತರ ಅದ್ಭುತವಾಗಿ ಹೇಳಿಬಿಟ್ಟಿದ್ದಾರೆ. ಕಾಲಂ ನಾಮ ಭಗವಾನ್ ಸ್ವಯಂಭು ಅನಾದಿ ಮಧ್ಯ ನಿಧನ ಅತ್ರ ಸವ್ಯಾಪತ್ ಸಂಪತ್ತಿ ಜೀವಿತ ಮರಣಂಚ ಮನುಷ್ಯಾನಾಂ ಅರ್ಯೇತ್. ಎಂತಹ ಅದ್ಭುತವಾದಂತಹ ಶ್ಲೋಕ ಅಂತಂದರೆ, ಕಾಲಂ ನಾಮ ಭಗವಾನ್ ಸ್ವಯಂಭು ಅಂತಂದರೆ, ಕಾಲ ಇದು ಸ್ವಯಂಭು, ಸ್ವತಃ ತಾನೇ ಹುಟ್ಟಿಕೊಂಡಿರುವಂಥದ್ದು. ಅದು ಭಗವಾನ್, ದೇವರಿಗೆ ಸಮಾನ ಆಗಿರುವಂಥದ್ದು, ಅದು ದೇವರೇ ಇರುವಂಥದ್ದು. ಅದರ ಜೊತೆಗೆ ಅನಾದಿ ಮಧ್ಯ ನಿಧನ ಅತ್ರ ಸವ್ಯಾಪತ್ ಸಂಪತ್ತಿ ಅಂತಂದರೆ, ಆದಿಯೂ ಇಲ್ಲ, ಮಧ್ಯನೂ ಇಲ್ಲ, ಅಂತ್ಯನೂ ಇಲ್ಲ. ಅಂತಂದರೆ ವರ್ತಮಾನ, ಭೂತ, ಭವಿಷ್ಯ ಅಂತ ಏನು ಕರಿತೀವಿ, ಅವು ಯಾವೂ ಇಲ್ಲ. ಅದರ ಜೊತೆಗೆ ಅತ್ರ ಸವ್ಯಾಪತ್ ಸಂಪತ್ತಿ ಜೀವಿತ ಮರಣಂಚ ಮನುಷ್ಯಾನಾಂ ಅರ್ಯೇತ್ ಅಂತಂದರೆ, ಪ್ರಕೃತಿಯಲ್ಲಿ ಆಗ್ತಿರ್ತಕ್ಕಂತಹ ಬದಲಾವಣೆಗಳನ್ನು ನಾವು, ಪ್ರಕೃತಿಯಲ್ಲಿ ಆಗ್ತಕ್ಕಂಥದ್ದು ರಸ ವೀರ್ಯ ವಿಪಾಕದ ಮೇಲೆ ಆಗ್ತಕ್ಕಂತಹ ಬದಲಾವಣೆಗಳು, ಆಮೇಲೆ ಮನುಷ್ಯನ ಒಂದು ಜೀವಿತಾವಧಿಯ ಮೇಲೆ ಆಗ್ತಕ್ಕಂಥ ಬದಲಾವಣೆಗಳು, ಮನುಷ್ಯನ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಬದಲಾವಣೆಗಳನ್ನೇ ನಾವು ಏನಂತ ಕರಿತೀವಿ ಅಂತಂದರೆ ಸಮಯ ಅಂತ ಕರಿತೀವಿ, ಕಾಲ ಅಂತ ಕರಿತೀವಿ. ಆದ್ದರಿಂದ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ, ಭಾರತೀಯ ಒಂದು ಇತಿಹಾಸದಲ್ಲಿ, ಭಾರತೀಯ ಒಂದು ತತ್ವಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಎಲ್ಲ ವಿಚಾರಗಳು, ಸಣ್ಣ ಸಣ್ಣ ವಿಚಾರಗಳು ಸಹಿತ ವಿಜ್ಞಾನಕ್ಕೂ ಮೀರಿದ ಜ್ಞಾನ ಅಂತ ಹೇಳ್ಬೋದು. ಬೇಕಾಗಿರೋದೇನಂತಂದರೆ, ನಾವು ಅವುಗಳಲ್ಲಿ ಶ್ರದ್ಧೆಯನ್ನಿಟ್ಟು ನಮ್ಮ ಒಂದು ತತ್ವಶಾಸ್ತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಅವುಗಳನ್ನು ತಿಳಿದುಕೊಳ್ಳುವಂಥದ್ದು ನಮ್ಮ ಒಂದು ಮಕ್ಕಳಿಗೆ ತಿಳಿಸುವಂಥದ್ದು. इतना बड़ा है टाइम में, पास्ट एग्जिस्ट नहीं करता, फ्यूचर एग्जिस्ट नहीं करता, प्रेजेंट की कितनी ड्यूरेशन है, टाइम एग्जिस्ट नहीं करता. कैसे? अगर टाइम एग्जिस्ट करता है तो टाइम कॉन्टिन्यूस है या डिस्क्रीट? कॉन्टिन्यूस. टाइम अगर कॉन्टिन्यूस है तो टाइम एक सेकंड से दूसरे सेकंड में कैसे जाता है? क्योंकि 1 और 2 के बीच इनफाइनाइट नंबर्स है, इनफाइनाइट पल है, तो टाइम इन्फिनिटी कैसे क्रॉस कर लेता है? इन्फिनिटी क्रॉस नहीं की जा सकती, ट्रैवर्स नहीं की जा सकती. टाइम जब 1 सेकंड से दूसरे सेकंड के बीच में 1.5 पे पहुंच जाता है तो टाइम का अगला पल क्या होता है? 1.51. लेकिन 1.501 उससे पहले आता है, और अगर तुम कहोगे 1.501 तो मैं कहूँगा 1.5001 उससे पहले आता है. कॉन्टिन्यूस चीज़ों में अगला पल नहीं होता, तो फिर टाइम डिस्क्रीट है, स्टेप्स में बढ़ता है. वो भी पॉसिबल नहीं है, क्योंकि अगर टाइम डिस्क्रीट है तो टाइम के हर क्वांटा की ड्यूरेशन 0 है, क्योंकि उसके अंदर टाइम नहीं हो सकता, वो खुद टाइम का स्मॉलेस्ट यूनिट है. और अगर
टाइम के हर क्वांटा की ड्यूरेशन 0 है तो पूरी टाइमलाइन की ड्यूरेशन 0 है। मतलब टाइम 0 से इन्फिनिटी पे 0 ड्यूरेशन में पहुंच जाएगा। टाइम ना तो कॉन्टिन्यूस हो सकता है और ना ही डिस्क्रीट। टाइम एग्जिस्ट नहीं करता। तो फिर हम क्या एक्सपीरियंस करते हैं? चेंज। यूनिवर्स चेंज हो रही है, हम इस चेंज को एक्सपीरियंस करते हैं। इस चेंज के एक्सपीरियंस को हम टाइम कहते हैं। नो चेंज मीन्स नो टाइम।